ಓಂ ಶ್ರೀ ಗೊಮ್ಮಟೇಶ್ವರಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಕಾರ್ಕಳ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನಮ್ಮವರೇ ಆದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಮಂತ್ರಿಗಳಾದ ಮಾನ್ಯ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪೂಜ್ಯ ಹೆಗಡೆಯವರು ಅಂದರೆ ಅಣ್ಣಾಜಿಯವರು ಉದ್ಘಾಟನೆ ಮಾಡಬೇಕಿತ್ತು. ಆ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಇದು ಹೆಮ್ಮೆಯ ದಿವಸ, ನಮ್ಮ ಸಮಾಜಕ್ಕೆ ಭಾಳ ಒಂದು ಹೆಮ್ಮೆಯ ದಿವಸ. ಈ ಒಂದು 2000 ನಂತರ 3 ಮಸ್ತಕಾಭಿಷೇಕದ ಒಂದು ನೋಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದರ ಮಧ್ಯದಲ್ಲಿ ವೇಣೂರು ಮತ್ತು ಧರ್ಮಸ್ಥಳ, ಇದರಲ್ಲಿ ಸಹ ಸಾಧಾರಣ ಒಂದು 6-8 ಮಸ್ತಕಾಭಿಷೇಕ ನೋಡುವಂಥ ಈ ಅವಕಾಶ ಸಿಕ್ಕಿದೆ. ಇದರ ನೇತೃತ್ವವನ್ನು ವಹಿಸಿರದಂಥ ಎನ್ ರಾಜೇಂದ್ರ ಕುಮಾರ್ ಅವರು, ಅವರ ಕಾರ್ಯ ಹೇಗೆ ಹೇಳಿದೆ ನಿಮಗೆ ಗೊತ್ತಿದೆ. ನೀವು ಅದೆಲ್ಲ ಅವರ ಕಾರ್ಯಕ್ರಮವನ್ನು ಅನುಭವಿಸಿದವರು, ಅವರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಬೇಕು ಅಂತಿಲ್ಲ. ಅದರ ಒಟ್ಟಿಗೆ ನಮ್ಮ ಹೊಸ ಸಹ ಕೋಶಾಧಿಕಾರಿಯವರು ನಮ್ಮ ಪುಷ್ಪರಾಜ್ ಜೈನ್ ಇದ್ದಾರೆ. ಅವರು ತುಂಬ ವ್ಯವಹಾರದಲ್ಲಿ ಅನುಭವ ಇದ್ದವರು. ಜೈನ್ ಮೇಲಿನ ಅಧ್ಯಕ್ಷರಾಗಿ ತುಂಬ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದವರು ಇವರು. ಮತ್ತು ಇಲ್ಲ ಹಿಂದುಗಡೆ ಕೂದಂಥ ಉಪಾಧ್ಯಕ್ಷರುಗಳು ಎಲ್ಲರೂ ಅನುಭವದವರು. ಅದರ ಮುಂದೆ ನೀವೆಲ್ಲ ಇದ್ದೀರಿ, ಎಲ್ಲ ರೀತಿಯಲ್ಲಿ ಅನುಭವದವರು. ಸೊ ಈಗ ಏನಾಗುತ್ತೆ, ನಾವು ಅದನ್ನು ಹೇಗೆ, ನಂದೊಂದು ಮಾತಿದೆ, ತೊಡಗಿಸಿಕೊಳ್ಳಲು ಕಲೀರಿ, ಅಡಗಿಸಿಕೊಳ್ಳಲು ಕಲಿಬೇಡಿ ಅಂತ. ತೊಡಗಿಸಿಕೊಂಡಾಗ ನಾವು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿಕೊಂಡು ನಾವು ಅದನ್ನು ಮುಂದುವರಿಸ್ಲಿಕ್ಕಾಗತ್ತೆ, ಇಂಪ್ರೂವ್ ಮಾಡಲಿಕ್ಕಾಗತ್ತೆ. ನಾವು ಜವಾಬ್ದಾರಿಯನ್ನು ಅಡಗಿಸಿಕೊಂಡ್ರೆ ಅದು ಸ್ವಲ್ಪ ತೊಂದರೆ ಆಗುತ್ತದೆ. ಯಾಕೆ ಅಂತೇಳಿದರೆ, ನಾವು ಬೇರೆ ಬೇರೆ ಊರಿಂದ ಬರುವ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನಮಗೆ ಊರಿನವ್ರಿಗೆ ಇರುವಾಗ ನಾವು ಎಷ್ಟೋ ವಿಷಯದಲ್ಲಿ ತ್ಯಾಗ ಮಾಡಬೇಕು ಅಂತ ಆಗ್ತದೆ. ನಾವು ಎಲ್ಲಿವರೆಗೆ ಅಂದರೆ ಪರ ಊರಿನವ್ರುವಾಗ ನಾವು ಕುರ್ಚಿ ಬಿಟ್ಟು ಕೊಡಬೇಕಾಗ್ತದೆ. ಯಾಕೆಂದರೆ ಅದು ನಮ್ಮ ತ್ಯಾಗ. ಯಾಕೆ ಮೊದಲೇ ನಾವು ಮಾಡುವಂಥ ಅಭಿಷೇಕ ಯಾರಿಗಿದೆ, ತ್ಯಾಗ ಮೂರ್ತಿಗೆ ಮಾಡೋದು. ಅದು ನಾವು ಮಾದರಿಯಾಗಿರಬೇಕು ಅಂತ ನನ್ನ ಒಂದು ಚಿಂತನೆ. ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸೇರುವಂಥ ಎಲ್ಲ ಕಮಿಟಿ ಸದಸ್ಯರಿಗೆ ಒಂದು ಸಣ್ಣ ಸಲಹೆ, ಇನ್ನೊಂದು ಗಾದೆ ಮಾಡಿದ್ದೇನೆ, ಸಲಹೆ ಉಚಿತ, ಸಮಸ್ಯೆ ಖಚಿತ ಅಂತ. ನಾವು ಮೀಟಿಂಗ್ಗಳಿಗೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬನ್ನಿ. ನಾನೊಂದು ವೇಣೂರು ಮಸ್ತಕಾಭಿಷೇಕದಲ್ಲಿ ನಾನೊಂದು ಅನುಭವಿಸದಂಥ ವಿಚಾರ ಏನು ಅಂತೇಳಿದರೆ, ಸಮಿತಿಯ ಸದಸ್ಯರು ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಅಲ್ಲಿ ಮೀಟಿಂಗಿನ ವಿಚಾರಗಳು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ. ಇದು ನಾನು ಬುದ್ಧಿ ಹೇಳ್ತೇನೆ ಅಂತ ತಿಳ್ಕೊಳ್ಬೇಡಿ, ಯಾಕೆಂದರೆ ಅದನ್ನು ನಾನು ಅನುಭವಿಸಿದವ. ಯಾವಾಗ ಜವಾಬ್ದಾರಿಯ ಜಾಗದಲ್ಲಿ ಇದ್ದೇವೆ, ಆ ಜಾಗದಲ್ಲಿ ಇರುವಂಥದ್ದು ಈಗ ತುಂಬ ಉಪಸಮಿತಿಗಳಿದೆ. ಆ ಉಪಸಮಿತಿಯಲ್ಲಿ ಕಾರ್ಯರೂಪವನ್ನು ಮಾಡುವಂಥ ವಿಚಾರದಲ್ಲಿ ನೀವುಗಳು ತುಂಬ ಇದು ಮಾಡಬೇಕು. ಸರ್ಕಾರದಿಂದ ನಮ್ಮ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಎನ್ ರಾಜೇಂದ್ರ ಕುಮಾರರು ಮತ್ತು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಅವರ ಒಂದು ಅವರ ಸರ್ಕಾರದ ಎಲ್ಲ ರೀತಿಯ ಎಂಥದ್ದು ನಮ್ಮ ಈ ಕ್ಷೇತ್ರಕ್ಕೆ, ಕಾರ್ಕಳದ ಅಭಿವೃದ್ಧಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆನ, ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಎಲ್ರಿಗೂ ಜೈ ಜಿನೇಂದ್ರ. ಬಂಧುಗಳೇ, ತ್ಯಾಗ ಮತ್ತು ಅಹಿಂಸೆ ಹಾಗೂ
ವಿಶ್ವ ಶಾಂತಿಯ ಸಲುವಾಗಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಇವತ್ತಿಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂತಹ ದೊಡ್ಡ ಅಸ್ತ್ರ ಯಾವುದು ಅಂತ ಹೇಳಿದರೆ ಅದು ಅಹಿಂಸೆ ಮತ್ತು ಶಾಂತಿ. ಇದನ್ನು ನೀಡುವ ಸಲುವಾಗಿ ಕೂಡ ಭಗವಂತನಿಗೆ ಬಹಳ ಸಂಭ್ರಮದ ಮಹಾಮಸ್ತಕಾಭಿಷೇಕ ಬರುವ ವರ್ಷ ಕಾರ್ಕಳದಲ್ಲಿ ನಡೆಯುತ್ತದೆ. ಈ ನಿಟ್ಟಿನಲ್ಲಿ ಬಹಳ ಸುಂದರವಾದಂತಹ ಉದ್ಘಾಟನಾ ಸಂದೇಶವನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ ಹರ್ಷೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿಕೊಂಡು